ಅಂದ್ರೆ ನೀವು ನಿಲ್ಲಲ್ಲ ನಾನು ಬಳ್ಳಾರಿ ಶಕ್ತಿ ದೇವಿಯ ಆಶೀರ್ವಾದವನ್ನು ತೆಗೆದುಕೊಂಡು ಇವತ್ತು ಮಂತ್ರಿ ಆದಮೇಲೆ ಪ್ರಥಮ ಬಾರಿಗೆ ಬಳ್ಳಾರಿಗೆ ಬಂದಿದ್ದೀನಿ. ಬಹಳಷ್ಟು ಖುಷಿಯಿಂದ ಬಹಳಷ್ಟು ವಿಶ್ವಾಸದಿಂದ ಇಲಾಖೆಯ ಅನೇಕ ಕಾರ್ಯಕ್ರಮಗಳನ್ನು ಇಲಾಖೆಯಿಂದ ಪಡೆದುಕೊಂಡಂಥ ಅನೇಕ ಫಲಾನುಭವಿಗಳಿಗೆ ಮತ್ತು ಇಲಾಖೆ ಅಂಗನವಾಡಿ ಟೀಚರ್ಗಳಿಗೆ ಸಹಾಯಕಿಯರಿಗೆ ಏನು ಇಲಾಖೆಯಿಂದ ಏನೇನು ನಾವು ಕೊಟ್ಟಿದ್ದೀವಿ ಸೊ ಅದರದ್ದೆಲ್ಲದ್ರದ್ದು ಒಮ್ಮೆನೇ ನಾವು ಅನುಷ್ಠಾನ ಮಾಡೋಣ ಅಂತ ಹೇಳಿ ಇವತ್ತು ಬಳ್ಳಾರಿಗೆ ಭೇಟಿ ಕೊಟ್ಟಿದ್ದೀನಿ. ಮೇಡಮ್, ಈಗ ಅಂಗನವಾಡಿಗಳಿಗೆ ನೀವು ಅಮೌಂಟ್ ರಿಲೀಸ್ ಮಾಡಿದ್ರೆ ಮೊಟ್ಟೆಗೆ ಇದುವರೆಗೂ ಕೂಡ ಅಂಗನವಾಡಿಯಲ್ಲಿ ಯಾರು ಅಂಗನವಾಡಿ ಕಾರ್ಯಕರ್ತರಿಗೆ ಹಣ ತಲುಪಿಲ್ಲ, ಹಿಂಗಾಗಿ ಅವ್ರು ಸಂಕಷ್ಟದಲ್ಲಿದ್ದಾರೆ, ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಾಡೋಕ್ಕಾಗ್ತಿಲ್ಲ ಅಂತಕ್ಕಂಥ ಆರೋಪ ಇದೆ ಮೇಡಮ್. ನೋಡಿ, ಡಿ ಡಿ ಅವರನ್ನು ಮತ್ತು ಸಂಬಂಧಪಟ್ಟಂಥ CDPO ಅವ್ರನ್ನ ಕರೆದು ನಾನು ಕೇಳ್ತೀನಿ. ಈಗಾಗಲೇ ಇಡೀ ರಾಜ್ಯದಲ್ಲಿ ಒಂದು ಅಮೂಲಾಗ್ರಹವಾದ ಒಂದು ಬದಲಾವಣೆಯನ್ನು ಈ ಇಲಾಖೆಯಲ್ಲಿ ತರಬೇಕು ಅಂತ ಹೇಳಿ ಡಿವಿಷನ್ ವಾರು ನಾವು ಈಗಾಗಲೇ ಟೆಂಡರನ್ನು ಮಾಡಿದ್ದೀವಿ. ಸ್ವಲ್ಪ ರೇಟ್ನಲ್ಲಿ ಹೆಚ್ಚು ಕಡಿಮೆ ಆಗಿದೆ. ಸೊ ಯಾಕಂದರೆ ಮಾರ್ಕೆಟ್ನಲ್ಲಿ ಒಂದು ಎಗ್ಗಿಗೆ 7 ರೂಪಾಯಿ ಇದ್ದರೆ ನಾವು ಇಲಾಖೆಯಿಂದ ಕೊಡ್ತಾ ಇರುವಂಥದ್ದು 6 ರೂಪಾಯಿ ಒಂದು ಎಗ್ಗಿಗೆ. ಸೊ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಅಥವಾ ಯಾರಿಗೆ ಈ ಒಂದು ಟೆಂಡರ್ ಸಿಗುತ್ತೆ ಅವರಾಗಿರ್ಬೋದು. ಸೊ ಹೀಗಾಗಿ ಅನೇಕ ಸ್ವಲ್ಪ ಗೊಂದಲಗಳಿದೆ. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತುಕತೆ ನಡೆದಿದೆ. ಇನ್ನೊಂದು ವಾರ 15 ದಿನದಲ್ಲಿ ಒಂದು ಹಂತ ಮುಗಿದ ಮೇಲೆ ಈ ರೀತಿ ಗೊಂದಲಗಳಾಗೋದಿಲ್ಲ, ಸಪ್ಲೈ ಆಯ್ತಾ ಇಲ್ಲ ಅನ್ನೋದನ್ನ ಭಾಳಷ್ಟು ಅಕೌಂಟಬಿಲಿಟಿಯನ್ನು ನಾನು ಈಗಾಗಲೇ ಕೊಟ್ಟಿದ್ದೀನಿ ಆಫೀಸರ್ಗಳಿಗೆ. ಎಲ್ಲೇ ಈ ರೀತಿಯಾದಂಥ ನ್ಯೂನತೆಗಳು ಒಮ್ಮೆ ಟೆಂಡರ್ ಸರಿ ಹೋದ್ಮೇಲೆ ಬಂದರೆ ತುರಂತಾಗಿ ಅವ್ರ ಅಂಥವ್ರ ಮೇಲೆ ನಾನು ಕ್ರಮ ತಗೊಳ್ತೀನಿ.